ನಮಸ್ತೆ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಹೋಮ್ ಮೇಡ್ ಪನ್ನೀರಲ್ಲಿ ನಾನಿವತ್ತು ಪಾಲಕ್ ಪನ್ನೀರ್ ಮಾಡಿದ್ದೆ. ಸೂಪರ್ ಟೇಸ್ಟಿಯಾಗಿ ಬಂದಿತ್ತು ಹೋಟೆಲ್ ಸ್ಟೈಲಲ್ಲಿ. ಬನ್ನಿ ನಿಮಗೂ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಪಾಲಕ್ಕು, ಟೊಮೆಟೊ, ಈರುಳ್ಳಿ, ಬಟರ್, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಕಡಲೆಪಪ್ಪು, ಕಡಲೆ ಬೀಜ ಹಾಗೂ ಬಾದಾಮಿ, ಒಣಮೆಣಸಿನ್ಕಾಯಿ. ಪಾಲಕ್ ಸ್ವಲ್ಪ ಬಿಡಿಸೆತ್ತಿಟ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲಿಗೆ ನಾವು ಪಾಲಕನ್ನ ಬೇಯಿಸ್ಕೊಳ್ಳೋಣ. ಓಕೆನಾ? ಸ್ವಲ್ಪ ಈ ಪಾಲಕನ್ನ ಈ ಥರ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಅದು ಗ್ರೀನಿಶ್ ಎಲ್ಲ ಹೋಗಿಬಿಡುತ್ತೆ ಕುಕ್ಕರಲ್ಲಿ ವಿಸಿಲ್ ಹಾಕೋದು. ತುಂಬ ಬೇಯೋ ಥರ ಏನಿಲ್ಲ, ಇದು ಸ್ವಲ್ಪ ಹೊತ್ತಿಗೆ ಬೆಂದುಬಿಡುತ್ತೆ. ಅದಾದಮೇಲೆ ಪ್ಯಾನಲ್ಲಿ ನಾವು ಪನ್ನೀರನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಚಿಟಿಕೆ ಅರಿಶಿಣ ಹಾಕ್ಕೊಂಡು ಕೆಂಪಿಗೆ ಈ ಥರ ರೋಸ್ಟ್ ಮಾಡಿ. ನೋಡಿ, ಇವಾಗ ಕೆಂಪಿಗೆ ಸೂಪರ್ಬಾಗಿ ಆಗಿದೆ. ನೀವು ಬೇಕಾದರೆ ಹಾಗೆ ಕೂಡ ಪನ್ನೀರನ್ನ ಹಾಕ್ಕೋಬೋದು. ಈಗ ಎಣ್ಣೆಯಲ್ಲಿ ಚಕ್ಕೆ, ಲವಂಗ, ಒಣಮೆಣಸಿನ್ಕಾಯಿ, ಏಲಕ್ಕಿ, ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಅದೇ ಪ್ಯಾನಲ್ಲಿ ನಾವು ಪನ್ನೀರು ಫ್ರೈ ಮಾಡ್ಕೊಂಡಿದ್ವಲ್ಲ, ಅದೇ ಪ್ಯಾನಲ್ಲಿ ಮಾಡ್ಕೊಳ್ಳಿ. ನೋಡಿ, ಪಾಲಕ್ ಬೆಂದಿದೆ. ನೀರು ಸೋಸಿ ಒಂದು ಕಡೆ ಎತ್ತಿಟ್ಕೊಳ್ಳಿ. ಈಗ ಈರುಳ್ಳಿ ಫ್ರೈ ಮಾಡಿಟ್ಟಿದ್ದೀವಲ್ಲ, ಅದಕ್ಕೆ ಟೊಮೆಟೊ, ಸ್ವಲ್ಪ ಉಪ್ಪು, ಕಡಲೆಪಪ್ಪು, ಕಡಲೆ ಬೀಜ ಹಾಗೆ ಗೋಡಂಬಿ, ಬಾದಾಮಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ, ಅಚ್ಕಾರದ ಪುಡಿ ಹಾಗೂ ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಲೋ ಸ್ಲಿಮ್ಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಿ. ಖಾರದ ಪುಡಿ ಎಲ್ಲ ಹಾಕುವಾಗ ಈಗ ಫ್ರೈ ಆದಮೇಲೆ ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಪೇಸ್ಟ್ ರೆಡಿಯಾಗಿದೆ. ಈ ಪೇಸ್ಟಿಗೆ ನಾವು ಬೇಯಿಸಿಟ್ಕೊಂಡಿರೋ ಪಾಲಕನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ಅದೇ ಪ್ಯಾನಲ್ಲಿ ಬಟರ್ ಮತ್ತು ಎಣ್ಣೆನ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನು ಸ್ವಲ್ಪ 2 ಈರುಳ್ಳಿ 3 ಈರುಳ್ಳಿ ತೊಗೊಂಡಿದ್ದೆ, ಅರ್ಧ ಈರುಳ್ಳಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಇನ್ನು ಸ್ವಲ್ಪ ಈರುಳ್ಳಿ ಇದಕ್ಕೆ ಹಾಗೂ ಒಣಮೆಣಸಿನ್ಕಾಯಿ, ರುಬ್ಬಿದ್ದಂಥ ಮಸಾಲೆನ ಹಾಕ್ಕೊಂಡು ಕುದಿಸ್ಕೊಳ್ಳೋಣ. ಇದು ಚೆನ್ನಾಗಿ ಕುದೀತಾ ಇರಬೇಕು, ಎಣ್ಣೆ ಬಿಡ್ತಾ ಇರುತ್ತೆ ಆಗಲ್ಲ, ಆವಾಗ ಅದ್ರ ಘಮ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೋಡಿ, ಎಣ್ಣೆ ಸೈಡಲ್ಲೆಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ. ಈ ಟೈಮಲ್ಲಿ ನಾವು ರೋಸ್ಟ್ ಮಾಡ್ಕೊಂಡಿರುವಂಥ ಪನ್ನೀರ ಹಾಕ್ಕೋಬೇಕು. ಪನ್ನೀರ್ ಹಾಕ್ಕೊಂಡು 1-2 ತಿರುವಿ ಚೆನ್ನಾಗಿ ಕುದಿದ್ರೆ ಪಾಲಕ್ ಪನ್ನೀರ್, ಹೋಟೆಲ್ ಸ್ಟೈಲ್ ಪಾಲಕ್ ಪನ್ನೀರ್ ರೆಡಿಯಾಗಿರುತ್ತೆ. ಮನೆಯಲ್ಲಿ ಸೂಪರಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ ಕ್ಲಿಕ್ ಮಾಡಿ. ನಾವು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಮಿಸ್ ಮಾಡದೆ ವೀಡಿಯೋಸ್ನ ನೋಡ್ಬೋದು. ಪರೋಟ, ಚಪಾತಿಗೆಲ್ಲ ಸೂಪರಾಗಿದೆ. ಮಸ್ಟ್ ಟ್ರೈ ಅಂತೀನಿ ಹೋಟೆಲ್ ಸ್ಟೈಲ್ ಪಾಲಕ್ ಪನ್ನೀರ್. ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.